ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಇಂದು ಶ್ರೀ ಪ ಗು ಹಳಕಟ್ಟಿಯವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇದೇ ಸಮಯದಲ್ಲಿ ತಹಶೀಲ್ದಾರರಾದ ಶ್ರೀ ವೈಎಸ್ ಸೋಮನಕಟ್ಟಿಯವರು ಮತ್ತು ಊರಿನ ಮುಖಂಡರು ಸೇರಿಕೊಂಡು ಪ ಗು ಹಳಕಟ್ಟಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಜಯಂತಿಯನ್ನ ಆಚರಿಸಲಾಯಿತು. ಇದೇ ಸಮಯದಲ್ಲಿ ಮಾತನಾಡಿದ ವೈಎಸ್ ಸೋಮನಕಟ್ಟಿಯವರು ಪ ಗು ಹಳಕಟ್ಟಿಯವರ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು. ಅತಿಥಿಗಳಾಗಿ ಆಗಮಿಸಿದ ಎಂಜಿ ಆದಿಗೊಂಡ, ಕೆವಿ ಕಡೆಮನಿ ಸರ್ ಹಾಗೂ ಕಲ್ಯಾಣ ಶೆಟ್ಟಿಯವರು ಪ ಗು ಹಳಕಟ್ಟಿಯವರ ಬಗ್ಗೆ ವಚನಗಳು ಸಂಗ್ರಹ ಮಾಡಿದ ಕುರಿತು ಮಾತನಾಡಿದರು. ಇದೇ ಸಮಯದಲ್ಲಿ ಎಸ್ಕೆ ಸೋಮನಕಟ್ಟಿ, ಶಿವಾನಂದ್ ಮಂಗನಂಗರ್, ಶ್ರೀಶೈಲ ಶಿರಗುಪ್ಪಿ, ಬೆಕೆನಾಳ, ಅಂಕದ ಸುರೇಶ್ ಗೌಡರು, ಪಾಟೀಲ್, ನಿವೃತ್ತ ನೌಕರರ ಸಂಘದ ಅನೇಕ ಹಿರಿಯರು, ತಹಶೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿಗಳು, ಸಮಾಜದ ವಿವಿಧ ಮುಖಂಡರು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂತಕಲ್, ಚಿಕ್ಕಿ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಅವರನ್ನು ಫಸ್ಟ್ ನಾನು ನೋಡ್ತೀನಿ ಅಂತ ಹೇಳಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ಪ ಗು ಹಳಕಟ್ಟಿಯವರ ಬಗ್ಗೆ ಹೇಳ್ತಾ ಹೋದ್ರೆ ಅವರ ಸಾಧನೆ ಬಹಳ ಸಾಧನೆ ಮಾಡಿದ್ದಾರೆ. ಎಸ್ ಭೂಸ್ನೂರವ್ರು ಹೇಳ್ತಾರೆ ಏನು ಅಂತಂದ್ರೆ, ನೆಲದ ಮರೆಯ ನಿಧಾನದಂತಿದ್ದ ವಚನ ಸಾಹಿತ್ಯ ಪ ಗು ಹಳಕಟ್ಟಿಯವರು ಹುಟ್ಟದೇ ಹೋಗಿದ್ರೆ ನೆಲದ ಮರೆಯಲ್ಲಿಯೇ ಇರ್ತಿತ್ತೇನೋ ಅಂತೇಳಿ. ಅಂದ್ರೆ ಅದು ಗೊತ್ತೇ ಆಗ್ತಾ ಇರಲಿಲ್ಲ. ಈಗ ಹೇಳಿದ್ರು ಇಷ್ಟೆಲ್ಲ ವಚನಕಾರರು ನಾವೆಲ್ಲ ಓದ್ತೀವಪ್ಪ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಪ ಗು ಹಳಕಟ್ಟಿಯವರು. ಯಾಕಂದ್ರೆ ಇಡೀ ವಿಶ್ವದಲ್ಲಿಯೇ ವಚನ ಸಾಹಿತ್ಯ, ಕನ್ನಡ ಸಾಹಿತ್ಯ ಕೊಟ್ಟಂಥ ಒಂದು ಮಹತ್ವದ ಒಂದು ಕೊಡುಗೆ. ಯಾಕಂದರೆ ಯಾವ ಸಾಹಿತ್ಯದಲ್ಲಿಯೂ ವಚನ ಸಾಹಿತ್ಯ ಕಂಡುಬರುವುದಿಲ್ಲ. ಯಾಕಂದರೆ ವಚನವನ್ನು ನಾವು ಪದ್ಯದಂತೆ ಹಾಡ್ಬೋದು, ಗದ್ಯದಂತೆ ಓದ್ಬೋದು. ಅಂಥ ಒಂದು ವಿಶಿಷ್ಟವಾದಂಥ ಸಾಹಿತ್ಯ, ಅಂಥ ಸಾಹಿತ್ಯವನ್ನು ಬೆಳಕಿಗೆ ತಂದಂಥವರು ಪ ಗು ಹಳಕಟ್ಟಿಯವರು. ಅಲ್ಲೇ ಶಾಲೆಗಳು ಪ್ರಾರಂಭ ಆಗಿತ್ತು, ರಗಾಗಿತ್ತು. ಹೀಗಾಗಿ ಬಿಜಾಪುರದಲ್ಲಿ ಏನಪ್ಪ ಅಂದ್ರೆ ಬಹಳಷ್ಟು ಬಡ ಮಕ್ಕಳಿಗೆ ಶಿಕ್ಷಣ ನಿಲುಕದಷ್ಟು ಸಮಸ್ಯೆ ಆಗಿದೆ. ಆ ಸಮಸ್ಯೆಯನ್ನು ಕಂಡು ಈ ಪ ಗು ಹಳಕಟ್ಟಿಯವರು 1910ರಲ್ಲಿ ಬಿಜಾಪುರ ಲಿಂಗಾಯತ ಡೆವಲಪ್ಮೆಂಟ್ ಎಜುಕೇಷನಲ್ ಅಸೋಸಿಯೇಷನ್ ಪ್ರಾರಂಭಿಸ್ತಾರೆ. ನಂತರ ಅದು ಬಿ ಎಂ ಪಾಟೀಲ್ ಅವರು ಬಂದು 2000ರಲ್ಲಿ ಬಹುಶಃ ಇರ್ಬೋದು, ಅದನ್ನು BLDE ಬಿಜಾಪುರ ಲಿಂಗಾಯತ ಲಿಬರಲ್ ಎಜುಕೇಷನ್ ಅಸೋಸಿಯೇಷನ್ ಮಾಡ್ಕೊತಾರೆ. ಯಾಕೆ